kids. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಚಿಣ್ಣರ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಿಣ್ಣರ ಲೋಕ ಅಂದರೆ ಮಕ್ಕಳ ಪ್ರಪಂಚ. ಮಕ್ಕಳಲ್ಲಿರುವಂಥ ಜ್ಞಾನ, ಕಲೆ, ಸಾಂಸ್ಕೃತಿಕ ಕೌಶಲ್ಯಗಳನ್ನು ಬೆಳೆಸುವಂಥ ಉದ್ದೇಶದಿಂದ ದೂರದರ್ಶನ ಚಂದನ ವಾಹಿನಿಯಲ್ಲಿ ಆರಂಭವಾದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಚಿಣ್ಣರ ಲೋಕ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಗಾಂಧಾರಿ ವಿದ್ಯೆ ಎನ್ನುವಂಥ ವಿಶೇಷವಾದಂಥ ವಿದ್ಯೆಯನ್ನು ಪ್ರಸ್ತುತಪಡಿಸೋದಕ್ಕೆ ನಮ್ಮ ಜೊತೆ ಇಬ್ಬರು ಅದ್ಭುತವಾದಂಥ ಮಕ್ಕಳಿದ್ದಾರೆ. ಸೊ ಗಾಂಧಾರಿ ವಿದ್ಯೆ ಅಂದಿದ ತಕ್ಷಣ ಏನು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಗಾಂಧಾರಿ ಮಹಾಭಾರತದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಪಾತ್ರ. ಸೊ ತಮಗೆಲ್ಲರಿಗೂ ಗೊತ್ತಿದೆ, ಗಾಂಧಾರ ದೇಶದ ರಾಜನಾದಂಥ ಸಬಲನ ಮಗಳು ಗಾಂಧಾರಿ. ಈ ಗಾಂಧಾರಿ ಕುರುವಂಶದ ಮಹಾರಾಜನಾದಂಥ ಧೃತರಾಷ್ಟ್ರನನ್ನ ಮದುವೆ ಆಗ್ತಾರೆ. ಧೃತರಾಷ್ಟ್ರ ಅವರು ಹುಟ್ಟು ಕುರುಡರಾಗಿದ್ದ ಕಾರಣ ತನ್ನ ಗಂಡನಿಗೆ ಕಾಣದೇ ಇರುವಂಥ ಜಗತ್ತು ನನಗೂ ಕೂಡ ಕಾಣುವುದು ಬೇಡ ಎನ್ನುವಂಥ ಕಾರಣಕ್ಕೆ ಗಾಂಧಾರಿ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಳ್ತಾರೆ. ಸೊ ಇದನ್ನು ಗಾಂಧಾರಿ ವಿದ್ಯೆ ಅಂತ ಹೇಳಿ ಅಲ್ಲಿಂದ ವಿಶೇಷವಾಗಿ ನಾವು ಈ ವಿದ್ಯೆಗಳಿಗೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ಅನೇಕ ರೀತಿಯಾದಂಥ ಕೌಶಲ್ಯಗಳನ್ನು ತೋರಿಸ್ತಾರೆ ಮಕ್ಕಳು. ಸೊ ಹಾಗಾಗಿ ಗಾಂಧಾರಿ ವಿದ್ಯೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮುದ್ದು ಮಕ್ಕಳಿಗೂ ತೋರಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾಶ್ವಿ ಜಗದೀಶ್. ವೆಲ್ಕಮ್ ಟು ದ ಶೋ. Thank you. ಓಜಸ್ವಿ ಜಗದೀಶ್, ನಿಮಗೂ ಕೂಡ ಪ್ರೀತಿ ಸ್ವಾಗತ. Thank you. ರೆಡಿ ಇದ್ದೀರಾ ಇವತ್ತು ಗಾಂಧಾರಿ ವಿದ್ಯೆಯನ್ನು ತೋರಿಸೋದಕ್ಕೆ? ದಯವಿಟ್ಟು ಮನೆಯಲ್ಲಿ ಪೋಷಕರಲ್ಲಿ ಒಂದು ವಿನಂತಿ, ನೀವು ಏನೇ ಮಾಡೋದಿದ್ರು ಯಾವುದೇ ರೀತಿಯಾದಂಥ ತರಬೇತಿ ಇಲ್ದಲೆ ದಯವಿಟ್ಟು ಯಾರೂ ಕೂಡ ಪ್ರಯತ್ನ ಮಾಡಬೇಡಿ. ವೀಕ್ಷಕರೇ, ಕಾಶ್ವಿ ಜಗದೀಶ್ ಹಾಗೆ ಓಜಸ್ವಿ ಜಗದೀಶ್ ಇವರಿಬ್ಬರು ಕೂಡ ಯೋಗ, ಡ್ಯಾನ್ಸ್ ಹಾಗೆ ಗಾಂಧಾರಿ ವಿದ್ಯೆಯಲ್ಲಿ ವರ್ಲ್ಡ್ ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇಂತಹ ಮಕ್ಕಳನ್ನು ಪಡೆದಂಥ ತಾಯಿ ಸ್ವತಃ ಗುರು ಆಗಿರುವಂಥದ್ದು ತುಂಬಾ ವಿಶೇಷ. ಬಿಕಾಸ್ ನಮಗೆಲ್ಲರಿಗೂ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳಿ. ಸೊ ಇವರ ಗುರುಗಳು ಯೋಗ ಗುರುಗಳಾಗಿರ್ತಕ್ಕಂಥ ಅಂಬಿಕಾ ಜಗದೀಶ್ ಅವರು. ಸೊ ಅವರು ಕೂಡ ವರ್ಲ್ಡ್ ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ, ವರ್ಲ್ಡ್ ರೆಕಾರ್ಡ್ ಅಚೀವ್ಮೆಂಟ್ಸು. ಸಾಕಷ್ಟು ವಿದ್ಯೆಗಳನ್ನು ಕಲ್ತಿದ್ದಾರೆ. ಯೋಗ, ಧ್ಯಾನ, ಪ್ರಾಣಾಯಾಮ, ರೇಖಿ, ಬೇರೆ ಬೇರೆ ರೀತಿಯಾದಂಥ ವಿದ್ಯೆಗಳನ್ನು ತಾನೂ ಕಲ್ತ್ಕೊಂಡು ಮಕ್ಕಳಿಗೂ ಕಳಿಸುವಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಆ ತಾಯಿ ಯಶಸ್ವಿಯಾಗಿದ್ದಾರೆ. ಹಾಗಿದ್ರೆ ತಡೆ ಯಾಕೆ, ಯಾವ ರೀತಿಯಾಗಿ ಗಾಂಧಾರಿ ವಿದ್ಯೆಯನ್ನು ನಾವು ಕಣ್ತುಂಬಿಕೊಳ್ಬಹುದು, ನಮ್ಮ ಮಕ್ಕಳಿಗೂ ಅದನ್ನು ಗಾಂಧಾರಿ ವಿದ್ಯೆಯನ್ನು ಕಳಿಸೋದ್ರಿಂದ ಯಾವೆಲ್ಲ ರೀತಿಯಾದಂಥ ಉಪಯೋಗಗಳಾಗುತ್ತೆ, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಈಗ ಇಲ್ಲಿದೆ ಕಣ್ಣಿಗೆ ಕಟ್ಟುವಂಥ ಪಟ್ಟಿ. ಇದು ನೀವು ನೋಡ್ತಾ ಇರಬಹುದು. ನಾವು ಅಂದ್ಕೊಳ್ತೀವಿ ಕಾಣಿಸುತ್ತೆ ಕೆಳಗಡೆ ಅಥವಾ ಮೇಲೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಪ್ಯಾಡೆಡ್ ಇದೆ ಇದು. ಸೊ ಕ್ಲೋಸ್ ಆಗಿದೆ. ಒಂದ್ಸಲ ನಾವೇನಾದರೂ ಕಣ್ಣಿಗೆ ಈ ಪಟ್ಟಿನ ಹಾಕ್ಕೊಂಡ್ರೆ ಯಾವುದೂ ಕಾಣಲ್ಲ. ಲೆಫ್ಟು ರೈಟು ಮೇಲೆ ಕೆಳಗೆ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ, ಬಿಕಾಸ್ ಇಟ್ಸ್ ಪ್ಯಾಡೆಡ್. ಸೊ ಹಾಗಾಗಿ ಈಗ ಶುರು ಮಾಡೋಣ. ಯಾವ್ಯಾವ ರೀತಿಯಾದಂಥ ವಿದ್ಯೆಗಳಿದೆ ಗಾಂಧಾರಿ ವಿದ್ಯೆಗಳಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಮಕ್ಕಳು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿ ತೋರಿಸ್ತಾರೆ, ನೋಡೋಣ. ಈಗ ನೋಡಿ, ಕ್ಲೋಸ್ ಮಾಡ್ತಾ ಇದ್ದಾರೆ ಮಕ್ಕಳು ಕಣ್ಣಿಗೆ. ಎಸ್, ರೆಡಿ, ಶುರು ಮಾಡೋಣವಾ? Yes. ಓಕೆ, ಪೇಂಟಿಂಗ್ ಮಾಡ್ತೀರಾ? ಎಸ್, ಈಗ ನಾನು ಕಾಶ್ವಿ ಮತ್ತು ಓಜಸ್ವಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಶುರು ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಎಸ್, ಶುರು ಮಾಡಿ. ಈಗ ಎಂಟಿ ಚಿತ್ರನ ಫಿಲ್ ಮಾಡ್ತಾರೆ ಮಕ್ಕಳು. ಅದೇ ಕಲರನ್ನು ಅದೇ ರೀತಿಯಾಗಿ ಫಿಲ್ ಮಾಡೋದಿದೆ ಅಲ್ಲ, ತುಂಬ ಕಷ್ಟದ ಕೆಲಸನೇ ಇದು. ವರ್ಲ್ಡ್ ರೆಕಾರ್ಡ್ ಅಚೀವರ್ಸ್ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್. ಸೊ ಎಷ್ಟು ವರ್ಷಗಳಿಂದ ಕಲ್ತಿರ್ಬೋದು, ಯಾವ ಥರ ತರಬೇತಿಯನ್ನು ಪಡ್ಕೊಂಡಿರ್ಬೋದು ಅಂತ ಹೇಳಿ. ಪೇಂಟಿಂಗನ್ನು ಮಾಡ್ತಾ ಇದ್ದಾರೆ ಮಕ್ಕಳು. ಸೇಮ್ ಕಲರನ್ನು ಕಾಶ್ವಿ ತೆಗೆದುಕೊಂಡು ಕಂಪ್ಲೀಟ್ ಮಾಡಿದ್ದಾರೆ. ಸೊ ನಮ್ಮ ಚೋಟಾ ಭೀಮ್ ಹೇರ್ ಕಲರಿಂಗ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೊಂದು ದೊಡ್ಡ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಆಲ್ಮೋಸ್ಟ್ ಕಂಪ್ಲೀಟೆಡ್. ಎನಿಥಿಂಗ್ ಲೆಫ್ಟ್ ಕಾಶ್ವಿ? ಇನ್ನೂ ಏನಾದರೂ ಇದೆಯಾ ಪುಟ್ಟ? ಆಯ್ತು. ಆಯಿತಾ? ಕಾಶ್ವಿ, ಹೇಗೆ ಗೊತ್ತಾಗುತ್ತೆ ನಿಮಗೆ ಇದೇ ಪೇಂಟಿಂಗ್ ಇದೆ ಇಲ್ಲಿ ಅಂತ ಹೇಳಿ? ಹೇಗೆ ಗುರುತಿಸ್ತೀರಿ? ನಮ್ಮ ಮೈಂಡಲ್ಲಿ ಹಾಂ, ಕಾಣಿಸುತ್ತೆ. ಓಕೆ, ಮೈಂಡಲ್ಲಿ ಕಾಣಿಸುತ್ತೆ, ಓಕೆ, ಹೇಳತ್ತೆ. ಸೆನ್ಸ್ ಮಾಡ್ತೀರಾ ನೀವು ಇದೇ ಕಲರ್ ಪೆನ್ಸಿಲ್ ಇದು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತಾ? ಗೊತ್ತಾಗುತ್ತಲ್ಲ. ಓಕೆ, ಮತ್ತು ಎಲ್ಲಿ ಯಾವ ಒಂದು ಪಾಟ್ಗೆ ಅಥವಾ ಯಾವ ಒಂದು ಪೇಂಟಿಂಗ್ಗೆ ಇದೇ ಕಲರ್ ಹಾಕಬೇಕು ಅಂತ ಹೇಳಿ ಹೇಗೆ ಐಡೆಂಟಿಫೈ ಮಾಡ್ತೀರಾ?
ಸೆನ್ಸ್ ಮಾಡೋದ್ರ ಮುಖಾಂತರ ಮಾಡ್ತೀರಾ, ಅದನ್ನು ಟಚ್ ಮಾಡಿ ಫೀಲ್ ಮಾಡ್ತೀರಾ ಎಲ್ಲೆಲ್ಲಿದೆ ಏನೇನು ಅಂತ ಹೇಳಿ. ನಿಮ್ಮ ಪೇಂಟಿಂಗ್ ನೋಡೋಣ ಈಗ ಕಾಶ್ವಿ. ಓಕೆ, ನೀವು ನೋಡೋದಕ್ಕೆ ರೆಡಿ ಇದ್ದೀರಾ? ಎಸ್, ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಇದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಸೆನ್ಸಿಟಿವ್ ವಿಷಯಗಳು ಇದರಲ್ಲಿ ಅಡಗಿದೆ. ನಾನು ಅದನ್ನು ಹೈಲೈಟ್ ಮಾಡ್ತೀನಿ ನೋಡಿ. ಛೋಟಾ ಭೀಮ್ಗೆ ಇಟ್ಟಿರುವಂಥ ಬೊಟ್ಟನ್ನು ಕೂಡ ಇವ್ರು ಮಿಸ್ ಮಾಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ನಿಖರವಾಗಿ ಅದು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡು ಪೇಂಟ್ ಮಾಡಿದ್ದಾರೆ. ಬಿಲ್ಲು ಬಾಣ, ಕೈ ಮತ್ತು ಅವ್ರದ್ದು ಏನು ಯೆಲ್ಲೋ ಕಲರ್ ಕ್ಲಾತಿಂಗ್ಸ್ ಇದೆ ಅದು ಕೂಡ ಎಲ್ಲವನ್ನ ಕೂಡ ಅಷ್ಟು ಇನ್ ಡೀಟೇಲ್ ಆಗಿ ತುಂಬ ಅಚ್ಚುಕಟ್ಟಾಗಿ ಫಿನಿಶ್ ಮಾಡಿದ್ದಾರೆ. ಈ ಪೇಂಟಿಂಗು ದೊಡ್ಡ ಮಟ್ಟದ ವ್ಯತ್ಯಾಸ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಿದೆಯಾ? ನೀವೇ ಒಂದ್ಸಲ ಚೆಕ್ ಮಾಡಿ. ಕೃಷ್ಣನ್ ಪೇಂಟಿಂಗ್ ಇದಕ್ಕಿಂತ ತುಂಬ ಡಿಫಿಕಲ್ಟ್ ಆಗಿದೆ. ಬಟ್ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ ಓಜಸ್ವಿ, ಅವರು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಅವ್ರದ್ರಲ್ಲಿ ತುಂಬ ವೆರೈಟೀಸ್ ಕಲರ್ಸ್ ಇದೆ, ಅವರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ. ಸೊ ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸ್ತಾರೆ ನಮ್ಮ ಕೃಷ್ಣ ನೋಡೋಣ. ಅಷ್ಟು ಪೆನ್ಸಿಲ್ಗಳಿರುತ್ತಲ್ಲ ಕಾಶ್ವಿ, ಅದರಲ್ಲಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸ್ಮೆಲ್ ಮಾಡ್ತೀರಾ ಅಥವಾ ಏನಾದರೂ ಸೆನ್ಸ್ ಮಾಡ್ತೀರಾ ಅಥವಾ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು? ನಮ್ಗೆ ಗೊತ್ತಾಗುತ್ತೆ, ನಾವು ಕಲರ್ ಮೂಸಿದ್ರೆ ಗೊತ್ತಾಗುತ್ತೆ. ಓಕೆ, ಕಲರ್ನ ಸ್ಪೆಲ್ ಮಾಡಿ ನೀವು ಕಂಡುಹಿಡಿತೀರಾ ಯಾವ ಥರ ಅಂತ ಹೇಳಿ. ಓಕೆ, ನೋಡೋಣ, ನಾವೀಗ ಚೆಕ್ ಮಾಡೋಣ. ಮತ್ತೆ ಕ್ಲೋಸ್ ಮಾಡ್ಕೊಳ್ತೀರಾ? ಎಸ್, ಪೆನ್ಸಿಲ್ ಕೊಡಿ, ಒಂದು 2-3 ಪೆನ್ಸಿಲ್ ಕೊಡಿ. ನಾನು ನಿಮಗೆ ಪೆನ್ಸಿಲ್ ಕೊಡ್ತೀನಿ. ಓಕೆ, ನೀವು ಅದನ್ನು ಸ್ಮೆಲ್ ಮಾಡಿ ಯಾವ ಕಲರ್ ಅಂತ ಹೇಳಬೇಕು. ಆರ್ ಯು ರೆಡಿ? ಎಸ್, ವೆರಿ ನೈಸ್, ವೆರಿ ನೈಸ್. ಈಗ ಕ್ಯಾಮ್ರಾಗೂ ಕೂಡ ನಾನು ತೋರಿಸಿಲ್ಲ ಯಾವ ಕಲರ್ನ ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ, ನನಗೆ ಮಾತ್ರ ಗೊತ್ತಿರುತ್ತೆ. ಕಾಶ್ವಿ ಅದನ್ನು ಎಕ್ಸಾಕ್ಟ್ಲಿ ಐಡೆಂಟಿಫೈ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ ಯಾವ ಕಲರ್ ಕೊಟ್ಟಿದ್ದೆ, ಅವ್ರು ನಿಜವಾಗ್ಲೂ ಅದನ್ನು ಗುರುತಿಸಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು. ಎಸ್, ತಗೊಳ್ಳಿ. ಲೈಟ್ ರೆಡ್. ವಾವ್, ಕೊಡಿ. ಸೀರಿಯಸ್ಲಿ ನೋಡಿ, ನೀವು ಹಾಗೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ರಿ. ನಾನು ಈಗ ಜಸ್ಟ್ 1-2 ಸೆಕೆಂಡ್ಸ್ ಹಿಂದೆ ಅಷ್ಟೇ ನಾನು ಕೊಟ್ಟೆ. ರೆಡ್ ಕಲರ್ ಅಂತ ಹೇಳ್ತಿದ್ದಾರೆ. 100% ಕರೆಕ್ಟ್ ಇದೆ, ಇದು ರೆಡ್ ಕಲರ್ ಪೆನ್ಸಿಲ್. ಕಾಶ್ವಿ, ಮತ್ತೊಂದು ಕಲರ್ ಕೊಡ್ತಾ ಇದ್ದೀನಿ. ಆರ್ ಯು ರೆಡಿ? ಎಸ್, ಟೇಕ್. ಗ್ರೀನ್ ಕಲರ್. ಗ್ರೀನ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ಎಸ್, 100% ಇಟ್ಸ್ ಗ್ರೀನ್ ಕಲರ್ ಪೆನ್ಸಿಲ್. ಸೂಪರ್ ಕಾಶ್ವಿ, ನಿಮ್ಮ ಮೆಮೊರಿ ಪವರ್, ಈ ಗಾಂಧಾರಿ ವಿದ್ಯೆ ಎನರ್ಜಿನ ನೀವು ಸೆನ್ಸ್ ಮಾಡೋದು ಫ್ಯಾಂಟಾಸ್ಟಿಕ್ ಕಾಶ್ವಿ. ವೆರಿ ನೈಸ್, ವೆರಿ ನೈಸ್. ರೆಡಿನಾ? ಎಸ್. ಟೇಕ್ ದಿಸ್. ಲೈಟ್ ಬ್ಲೂ. ಲೈಟ್ ಬ್ಲೂ ಅಂತ ಹೇಳ್ತಾ ಇದ್ದಾರೆ. ಎಸ್, ನಾನು ಯಾವ ಕಲರ್ ಕೊಟ್ಟಿದ್ದೆ ಅದೇ ಕಲರ ಹೆಸರನ್ನು ಹೇಳಿದ್ದಾರೆ. ವೆರಿ ನೈಸ್. ಎಸ್, ಈಗ ಓಜಸ್ವಿ ಅವರ ಪೇಂಟಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ನೋಡೋಣ, ಓಜಸ್ವಿ ಕಂಪ್ಲೀಟ್ ಮಾಡಿದ್ರೆ ಪೇಂಟಿಂಗ್? ಇದಂತೂ ನಿಜವಾಗ್ಲೂ ನಿಮಗೆ ಶಾಕಿಂಗ್. ಯಾಕಂತ ಹೇಳಿದ್ರೆ 2 ಪೇಂಟಿಂಗು ಯಾವುದು ಮಾಡಿರೋದು ಅಥವಾ ಯಾವುದು ರಿಯಲ್ ಪೇಂಟಿಂಗ್ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಓಜಸ್ವಿ ಜಗದೀಶ್ ಅವರು. ವೆರಿ ನೈಸ್. ಇಷ್ಟು ಕಲರ್ಸ್ ಇದೆ, ಅಷ್ಟು ಕಲರ್ಸನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಓಜಸ್ವಿ. ನೀವೀಗ ರಿಮೂವ್ ಮಾಡ್ಬೋದು ನಿಮ್ಮದು. ಓಕೆ, ನೀವೀಗ ಪೇಂಟಿಂಗ್ ನೋಡ್ತೀರಾ? ವಾವ್, ಸೂಪರ್ ಅಲ್ಲ? ತುಂಬ ಚೆನ್ನಾಗಿ ಮಾಡಿದ್ದೀರಿ. ಕಾಶ್ವಿ, ನೀವು ಬ್ಲೈಂಡ್ ಓಪನ್ ಮಾಡಿ. ಈಗ ಓಜಸ್ವಿಗೆ ನಮ್ಮ ಕಡೆಯಿಂದ ನಾವು ಕ್ಲಾಪ್ಸ್ ಮಾಡೋಣ. ವೆರಿ ನೈಸ್, ಸೂಪರ್, ಪವರ್ಫುಲ್ಲಾಗಿ ಮಾಡಿದ್ದೀರಾ ನೀವು. ಓಕೆ, ಗಾಂಧಾರಿ ವಿದ್ಯೆಯ ಮುಂದಿನ ಹಂತ, ಮುಂದಿನ ವಿದ್ಯೆ ಯಾವುದು ಅಂತ ಕೇಳೋಣ. ಕಾಶ್ವಿ, ಯಾವ್ದು ಮಾಡ್ತಾ ಇದ್ದೀರಾ ಈಗ? ನೀವು ಯಾವ್ದು ಗಾಂಧಾರಿ ವಿದ್ಯೆ ತೋರಿಸ್ಕೊಡ್ತಾ ಇದ್ದೀರಾ? ನಾನು ಈ ಪೇಪರ್ ನೋಡಿದ್ರೆ ಕಣ್ಣಲ್ಲಿ ಮೂವ್ ಆಗುತ್ತೆ. ಓಕೆ, ನಾವು ಹಂಗೆ ನೋಡ್ತಾ ಇದ್ರೆ ಮೂವ್ ಆಗುತ್ತೆ. ಹೇಗೆ ಮಾಡ್ತೀರಾ ಅದನ್ನ? ನೀವು ಎನರ್ಜಿ ಪಾಸ್ ಮಾಡ್ತೀರಾ ಕಣ್ಣಿಂದ ಪೇಪರ್ಗೆ? ಎನರ್ಜಿ ಪಾಸ್ ಮಾಡ್ತೀವಿ. ಓಕೆ, ಹೇಗೆ ಸ್ಟಾರ್ಟ್ ಮಾಡ್ತೀರಾ ಅದನ್ನ? ಮೈಂಡಲ್ಲಿ. ಮೈಂಡಲ್ಲಿ. ಓಕೆ, ಓಕೆ, ಶುರು ಮಾಡೋಣ. ಎಸ್, ಓಪನ್ ಯುವರ್ ಐಸ್. ರೆಡಿ? ಓಕೆ, ಸ್ಟಾರ್ಟ್. ಎಸ್, ನೀವು ನೋಡ್ತಾ ಇರಬಹುದು ಓಜಸ್ವಿ ಅವರು
ರೊಟೇಟ್ ಮಾಡ್ತಿದ್ದಾರೆ ವಿತೌಟ್ ಟಚಿಂಗ್ ಯಾವುದೇ ರೀತಿ ಪೇಪರ್ ಮತ್ತು ಆಬ್ಜೆಕ್ಟನ್ನು ಟಚ್ ಮಾಡ್ತಾ ಇಲ್ಲ, ಜಸ್ಟ್ ಅವ್ರ ಎನರ್ಜಿನ ಈ ಥರ ರೊಟೇಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇಟ್ಟಿರುವಂಥ ಕಾಗದ ಅದು ರೊಟೇಟ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಎಷ್ಟು ಆಲ್ಮೋಸ್ಟ್ 3 ರೌಂಡ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಓಜಸ್ವಿ ಅವರು ರೊಟೇಟ್ ಮಾಡ್ತಾ ಎನರ್ಜಿನ. ಈ ಕಡೆ ಕಾಶ್ವಿ ಅವರು ಅದನ್ನು ಶೇಕ್ ಮಾಡ್ತಾ ಇದ್ದಾರೆ, ಕಣ್ಣಿಂದ ಎನರ್ಜಿಯನ್ನು ಪಾಸ್ ಮಾಡಿಬಿಟ್ಟು ಆ ಒಂದು ಪೇಪರ್ ಪೀಸ್ ಏನಿದೆ ಸೊ ಅದನ್ನು ಶೇಕ್ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಜಸ್ಟ್ ಅವ್ರು ಹಿಂಗೆ ಮೂವ್ ಮಾಡ್ತಾರೆ ಅಷ್ಟೇ, ಅದೇ ರೀತಿ ಅದು ರೊಟೇಟ್ ಆಗ್ತಾ ಹೋಗ್ತಾ ಇದೆ. ನೋಡಿ ನೀವು ನೋಡ್ತಾ ಇರಬಹುದು ಇಲ್ಲಿ. ಇದು ಫಾಸ್ಟ್ ಆಯಿತು ಇವಾಗ. ಸೊ ಅವರ ಎನರ್ಜಿ ಲೆವೆಲ್ ಹೈ ಆಯಿತು. ಸೊ ವೆರಿ ನೈಸ್. ಇದರಲ್ಲೂ ಬೇರೆ ಬೇರೆ ರೀತಿಯಾದಂಥ ಟೆಕ್ನಿಕ್ಗಳಿದೆ ಅನ್ನೋದನ್ನು ಈಗ ಓಜಸ್ವಿ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಸೊ ಮೊದಲು ಅವರು ರೊಟೇಟ್ ಮಾಡಿದ್ರು ಕೈಯಿಂದ, ಈಗ ಬೆರಳಿಂದ ಮೇಲ್ಗಡೆ ಕಾಗದದ ತುದಿ ಏನಿದೆ ಅಲ್ಲಿಗೆ ಬೆರಳಿನ ಎನರ್ಜಿಯನ್ನು ಕೊಟ್ಟು, ಹಾಗೆ ಕಣ್ಣಿನ ಎನರ್ಜಿಯನ್ನು ಕೊಟ್ಟು ಸೊ ಅದನ್ನು ರೊಟೇಟ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಮುಂದಿನ ಗಾಂಧಾರಿ ವಿದ್ಯೆಯ ವಿಶೇಷವಾದಂಥ ವಿದ್ಯೆ ಸೂಜಿಗೆ ದಾರವನ್ನು ಪೋಣಿಸುವಂಥದ್ದು, ಅದು ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು. ಕಾಶ್ವಿ, ಓಜಸ್ವಿ ಇಬ್ಬರು ರೆಡಿ ಇದ್ದೀರಾ? ಶುರು ಮಾಡೋಣ. ಓಕೆ, ನಿಮ್ಮ ಫೋಲ್ಡ್ ಮಾಡ್ಕೊಳ್ಳಿ ಪ್ಲೈನ್. ಓಕೆ, ನಾವು ಬಟ್ಟೆ ಹೊಲಿಯೋ ಯಂತ್ರಕ್ಕೆ ದಾರವನ್ನು ಹಾಕೋಕೆ ಹೋದಾಗ ಅದರಲ್ಲಿ ಸೂಜಿ ತುಂಬ ಚಿಕ್ಕದಿರುತ್ತೆ. ಸೊ ಎಷ್ಟು ಸಲ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ಟ್ರೈ ಮಾಡಿರ್ತೀವಿ, ಹಾಕೋದಕ್ಕೆ ಆಗ್ತಿರೋದಿಲ್ಲ, ಅಷ್ಟು ಸಣ್ಣ ಹೋಲ್ ಇರುತ್ತೆ ಸೊ ಆ ಸೂಜಿಗೆ. ಸೊ ಕಣ್ಣಿದ್ದೇ ಆ ದಾರಾನ ಪೋಣಿಸೋದು ತುಂಬ ಕಷ್ಟ. ಸೊ ಸೆನ್ಸಿಟಿವಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡು ಯಾವ ಥರ ಸೂಜಿಗೆ ದಾರವನ್ನು ಪೋಣಿಸ್ತಾರೆ ಅಂತ ಅನ್ನೋದನ್ನು ನೋಡೋಣ. ಎಸ್, ಶುರು ಮಾಡಿದ್ದಾರೆ ಓಜಸ್ವಿ ಅವರು. ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಅವ್ರು ಕಂಪ್ಲೀಟ್ ಮಾಡಿದ್ದಾರೆ, ಸೂಜಿಗೆ ದಾರನ ಪೋಣಿಸಿದ್ದಾರೆ. ಈಗ ನಿಮ್ಗೆ ಇಟ್ಕೊಂಡಿದ್ದಾರೆ. ಓಜಸ್ವಿ ಸ್ವಲ್ಪ ಮೇಲೆ ಎತ್ತಿ ಪುಟ್ಟ. ವೆರಿ ನೈಸ್. ನೋಡಿ ನಿಮಗೆ ಮಧ್ಯದಲ್ಲಿ ಸೂಜಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಒಂದೀಗ ನಾಟ್ ಹಾಕ್ಕೊಳ್ಳೋಣ. ಮಣಿ ಕೂಡ ಪೋಣಿಸ್ತಾರಂತೆ, ನೋಡೋಣ ಯಾವ ಥರ ಅಂತ ಹೇಳಿ. ಓಜಸ್ವಿ ಕೊಡಿಪ ಇಲ್ಲಿ. ಓಕೆ, ಎಸ್, ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ದಾರನ ಸೂಜಿಗೆ ಪೋಣಿಸಿದ್ದಾರೆ ಅಂತ ಹೇಳಿಬಿಟ್ಟು. ಕಾಶ್ವಿ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ವೆರಿ ನೈಸ್. ಮಣಿ ಪೋಣಿಸ್ತಾ ಇದ್ದಾರೆ ಆಲ್ರೆಡಿ ಓಜಸ್ವಿ ಅವರು. ಕಾಶ್ವಿ ವೆಲ್ ಟ್ರೈಡ್, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ನೀವು ಹಾಕ್ತಾ ಇದ್ದೀರಾ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಸ್, ಸೂಪರ್. ಕಾಶ್ವಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಸೂಜಿಗೆ ದಾರವನ್ನು ಅವರು ಕೂಡ ಪೋಣಿಸಿದ್ರು. ಗಾಂಧಾರಿ ವಿಶೇಷವಾದಂಥ ವಿದ್ಯೆಯಲ್ಲಿ ಒಂದು ಮುತ್ತಿನ ಹಾರನೇ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಓಜಸ್ವಿ ಅವರು. ಎಷ್ಟು ಚಂದ ಮಣಿಗಳನ್ನು ಮುತ್ತುಗಳನ್ನು ಪೋಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಜಸ್ಟ್ ಒಂದು 4 to 5 ಹಾಕಿದರೆ ಸಾಕಾಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಅವರು ಪೂರ್ತಿನೇ ಹಾಕ್ತಾ ಇದ್ದಾರೆ. ಎಸ್, ನೀವೀಗ ಓಪನ್ ಮಾಡ್ಬೋದು. ಫೋಲ್ಡನ್ನು ರಿಮೂವ್ ಮಾಡಿ. ಎಸ್ ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಅವರು ಕಣ್ಮುಚ್ಕೊಂಡೇ ಸೂಜಿಗೆ ದಾರವನ್ನು ಹಾಕಿ ನಂತರ ಮಣಿಗಳನ್ನು ಕೂಡ ಚೆಂದ ಪೂಣಿಸಿ ಕೊಟ್ಟಿದ್ದಾರೆ. ಸೊ ವೆರಿ ನೈಸ್, ವೆಲ್ ಪ್ಲೇಡ್. ಈಗ ಕಾಶ್ವಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಟಾಸ್ಕನ್ನು. ವೀಕ್ಷಕರೇ, ಇಲ್ಲಿ ಒಂದು ವಿಶೇಷವಾದಂಥ ಮಾತನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಸೆಲೆಬ್ರಿಟಿ ಶೋಗಳಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳ ಶೋನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಹಾಡಾಡ್ತಾರೆ, ಜೊತೆಗೆ ಅವ್ರಿಗಿರ್ತಕ್ಕಂಥ ವಿಶೇಷವಾದ ಪ್ರತಿಭೆಯನ್ನು ಗುರುತಿಸ್ತಾರೆ, ಅವರು ದೇಶದಾದ್ಯಂತ ಖ್ಯಾತಿಯನ್ನು ಹೊಂದ್ತಾರೆ. ಸೊ ಅವಾಗ ನಾವು ಅಂದ್ಕೊಳ್ತೀವಿ, ಯಾಕೆ ನಮ್ಮ ಮಕ್ಕಳು ಈ ಥರ ಇಲ್ಲ ಅಥವಾ ಈ ಥರ ಹೆಸರು ಮಾಡ್ತಾ ಇಲ್ಲ ಅಥವಾ ಈ ಥರ ಸ್ಪೆಷಲ್ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ. ಬಟ್ ಟು ಬಿ ಫ್ರ್ಯಾಂಕ್, ಅದರ ಹಿಂದೆ ಅವರ ತಂದೆ ತಾಯಿಗಳ ಶ್ರಮ, ಡೆಡಿಕೇಶನ್ನು, ಅವರು ಮಕ್ಕಳಿಗೆ ಕೊಟ್ಟಂಥ ವಿಶೇಷವಾಗಿ ಸಮಯ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಇರಲಿ, ಹೆಚ್ಚಿನ ಆದ್ಯತೆ ಅವರಿಗಿರಲಿ. ಸೊ ಅದರಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸು ಸಾಧನೆ ಮಕ್ಕಳು ಖಂಡಿತ ಮಾಡ್ತಾರೆ. ಅದಕ್ಕೆ ಈ ಕಾಶ್ವಿ ಮತ್ತು ಓಜಸ್ವಿ ಕೂಡ ಉತ್ತಮ ಉದಾಹರಣೆ, ಹಾಗೆ ಅವರ ತಂದೆ ತಾಯಿಗಳು ಕೂಡ. ಎಸ್, ಓಕೆ, ಸ್ಟಾಪ್ ಮಾಡೋಣವಾ? ಕೊಡಿ, ಓಪನ್ ಮಾಡಿ. ನಿಮ್ಮದು ಟಾಸ್ಕ್ ಕಂಪ್ಲೀಟ್ ಆಗಿದೆ. ನೀವು ಕೂಡ ನೀಟಾಗಿ ಒಂದು ಚಂದದ ಮಣಿಹಾರನ ಮಾಡಿದ್ದೀರಾ. ಎಸ್,
ವೆರಿ ನೈಸ್. ನೋಡಿ ಕಾಶ್ವಿ ಸರ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದಾಳೆ ನೋಡಿ. ಇಬ್ಬರು ಸರ ಒಂದೇ ರೀತಿ ಇದೆ. ಈಗ ಓಜಸ್ವಿ ಅವರು ಹಿಂದೆಗಡೆಯಿಂದ ಕಲರ್ಸನ್ನು ಅವ್ರು ಐಡೆಂಟಿಫೈ ಮಾಡ್ತಾರೆ. ಸೊ ಈಗ ಅವರ ಗುರುಗಳೇ ನಿಂತಿದ್ದಾರೆ ಹಿಂದೆ, ಅಂಬಿಕಾ ಜಗದೀಶ್ ಅವರು. ಸೊ ಅವರು ಕಲರ್ಸನ್ನು ಕೊಡ್ತಾರೆ, ಓಜಸ್ವಿ ಅವರು ಅದನ್ನು ಸೆನ್ಸ್ ಮಾಡ್ತಾರೆ ಅಥವಾ ಸ್ಮೆಲ್ ಮಾಡ್ತಾರೆ. ಆ ನಂತರ ಅವರು ಐಡೆಂಟಿಫಿಕೇಷನ್ ಮಾಡ್ತಾರೆ ಯಾವ ಕಲರ್ ಇದೆ ಇದು ಅನ್ನೋದನ್ನು. ಲೆಟ್ಸ್ ಸಿ. ಓಜಸ್ವಿ ರೆಡಿನಾ? ಶುರು ಮಾಡೋಣವಾ? ಎಸ್. ಈಗ ನಿಮಗೆ ಒಂದು ಕಲರನ್ನು ತೋರಿಸ್ತಾ ಇದ್ದಾರೆ ಓಜಸ್ವಿ, ನೀವು ಸೆನ್ಸ್ ಮಾಡ್ಬೋದಾ? ಎಸ್. ಟಚ್ ಮಾಡ್ತಾರೆ. ಪರ್ಪಲ್. ಪರ್ಪಲ್. ನಿಧಾನಕ್ಕೆ ಬರ್ತಾ ಇದೆ ಸೌಂಡ್, ಪರ್ಪಲ್ ಅಂತ ಹೇಳಿ. ಎಸ್, ಇಟ್ಸ್ ಪರ್ಪಲ್, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕಲರು. ಓಕೆ, ನೀವು ಮೇಲೆ ತೋರಿಸಿ ಮ್ಯಾಮ್, ಅವ್ರು ಸೆನ್ಸ್ ಮಾಡಿದ್ದಾದ್ಮೇಲೆ ಯಾವ ಕಲರ್ಸ್ ಅಂತ ಹೇಳಿಬಿಟ್ಟು. ಬ್ಲೂ. ಬ್ಲೂ? ನಿಜನಾ? ಇಲ್ಲ, ಅದು ಪಿಂಕ್ ಇತ್ತಲ್ಲ, ನೀವು ಯಾಕೆ ಬ್ಲೂ ಅಂತ ಹೇಳ್ತಿದ್ದೀರಾ? ಹಾಂ, ಆರ್ ಯು ಶ್ಯೂರ್ ಓಜಸ್ವಿ? ಇಟ್ಸ್ ಬ್ಲೂ? ಎಸ್, 100% ರೈಟ್, ಇಟ್ಸ್ ಬ್ಲೂ. ಓಕೆ, ನೆಕ್ಸ್ಟ್ ಒನ್. ಬ್ಲ್ಯಾಕ್. ಬ್ಲ್ಯಾಕ್? ಎಸ್, ಅದೇ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಹೇಳಿದ್ದಾರೆ. ಇಟ್ಸ್ ಬ್ಲ್ಯಾಕ್. ಎಸ್, ಇದೇ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರೀ ಪ್ಲ್ಯಾನ್ ಇಲ್ಲದೆ ಎಲ್ಲ ಮಿಕ್ಸಪ್ ಮಾಡಿ ತೋರಿಸಿದ್ರು ಅವ್ರ ತಾಯಿ. ಅಷ್ಟು ನೀಟಾಗಿ ಕಂಡುಹಿಡಿದಿದ್ದಾರೆ ಓಜಸ್ವಿ ಅವರು. ನಿಜವಾಗ್ಲೂ ಗಾಂಧಾರಿ ವಿದ್ಯೆಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ನಿಮಗೂ ಕೂಡ ಅಮ್ಮ ನಮಸ್ತೆ. ಮಕ್ಕಳ ಜೊತೆ ಇದ್ದರೆ ನಾವು ಕೂಡ ಮಕ್ಕಳಾಗಿ ಹೋಗ್ಬಿಡ್ತೀವಿ, ಸಮಯ ಹೋಗೋದೇ ಗೊತ್ತಿಲ್ಲ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮಾತನಾಡ್ತಾ ಇರ್ತೀವಿ. ಎಸ್, ಈಗ ಹೇಗೆ ಸಮಯ ಹೋಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮುಂದಿನ ಗಾಂಧಾರಿ ವಿದ್ಯೆಯನ್ನು ಪ್ರಸ್ತುತಪಡಿಸುವಂಥ ಸಮಯ. ಈಗ ಓಜಸ್ವಿ ಮತ್ತು ಕಾಶ್ವಿಗೆ ನಾನು ಒಂದಷ್ಟು ಚಿತ್ರಗಳನ್ನು ಕ್ಯಾಮ್ರಾಗೆ ತೋರಿಸ್ತೀನಿ. ಅವ್ರು ತೋರಿಸೋದಿಲ್ಲ, ಅವರು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರ್ತಾರೆ. ಸೊ ಅವರು ಯಾವ ಚಿತ್ರ ಇದು ಅಂತ ಹೇಳಿ ಅವರ ಎನರ್ಜಿ ಮೂಲಕ ಸೆನ್ಸ್ ಮಾಡಿ ಅದನ್ನು ಹೇಳ್ತಾರೆ. ಸೊ ಈ ಆಟ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ, ವಿದ್ಯೆ ಎಸ್ಪೆಷಲಿ. ನೋಡೋಣ. ಈಗ ನಾನು ಶಫಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಆಮೇಲೆ ಫ್ಲೈಟ್ಸ್ ಇರುತ್ತೆ ಬೇರೆ ಬೇರೆ ರೀತಿಯಾದದ್ದು, ಆಮೇಲೆ ಪಕ್ಷಿಗಳಿರುತ್ತೆ, ಪ್ರಾಣಿಗಳಿರುತ್ತೆ, ಒಂದು ಪರ್ಟಿಕ್ಯುಲರ್ ವಸ್ತು ಇರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಎಸ್. ಫಾಕ್ಸ್. ಓಜಸ್ವಿ, ನಿಮ್ಮ ಉತ್ತರ ಏನು ಹೇಳಿ? ಫಾಕ್ಸ್. ಹಾಂ, ಜೋರಾಗಿ ಹೇಳಬೇಕು. ನೀವು ಯಾವಾಗಲೂ ರೈಟಾಗಿ ತುಂಬ ಚೆನ್ನಾಗಿ ಆಟಾಡಿದ್ದೀರಲ್ವಾ? ಹಾಂ, ವೆರಿ ನೈಸ್. ಓಕೆ, ನೋಡಿ ನರಿ ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆದಂಥ ಉತ್ತರ. ಈಗ ಬೇರೆ ಒಂದು ಕಾರ್ಡನ್ನು ತೋರಿಸೋಣ, ಅದರಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ನಾನು ಯಾವುದಾದ್ರೂ ಒಂದು ಮಧ್ಯದ ಕಾರ್ಡನ್ನು ಎತ್ಕೊಳ್ತೀನಿ. ಸೊ ಏನು ಹೇಳ್ತಾರೆ ಅಂತ ನೋಡೋಣ. ಎಸ್, ಈಗ ನಾನು ತೋರಿಸ್ತಾ ಇದ್ದೀನಿ ಕ್ಯಾಮ್ರಾಗೆ, ನೀವು ಸೆನ್ಸ್ ಮಾಡ್ಬೋದು ಯಾವುದಿದು ಚಿತ್ರ ಅಂತ ಹೇಳಿ ಹೇಳಬೇಕು. ಗ್ರೀನ್ ಕಲರ್. ಗ್ರೀನ್ ಕಲರ್. ಓಕೆ, ಗ್ರೀನ್ ಕಲರು. ಯಾವುದು? ಗ್ರೀನ್ ಕಲರ್. ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್. ಎಸ್, ಕಾಶ್ವಿ ಹೇಳ್ತಿದ್ದಾರೆ ಕ್ಯಾಪ್ಸಿಕಮ್ ಅಂತ. ಓಜಸ್ವಿ, ತಮ್ಮ ಉತ್ತರ ಏನು? ಗ್ರೀನ್ ಕಲರ್ ಇರುತ್ತಾ? ಏನಿರುತ್ತೆ ಗ್ರೀನ್ ಕಲರ್? ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ಮೇ ಇರುತ್ತೆ. ಎಸ್, ಇದು ಕ್ಯಾಪ್ಸಿಕಮ್ಮೇ. ಕಂಗ್ರ್ಯಾಚುಲೇಷನ್ಸ್. ಕೊನೆಯ ಚಿತ್ರ ನೋಡೋಣ. ಜಸ್ಟ್ ನಾನು ನಾನು ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ. ಎಲಿಫೆಂಟ್. ಎಲಿಫೆಂಟ್. ಹೇಗೆ ಗೊತ್ತಾಯಿತು? ನಾನು ಇನ್ನೂ ಕ್ಯಾಮ್ರಾಗೆ ತೋರಿಸಿಲ್ಲ, ಅಷ್ಟು ಬೇಗ ನೀವು ಆನ್ಸರ್ ಹೇಳ್ತಾ ಇದ್ದೀರಾ. ಓಕೆ, ಒನ್ ಮೋರ್. ಓಕೆ, ಎಸ್, ಈ ಸಲ ನಿಜವಾಗ್ಲೂ ನಾನು ನಿಮ್ಮನ್ನು ಈ ಆಟದಲ್ಲಿ ಸೋಲಿಸ್ತೀನಿ. ಓಕೆ, ರೆಡಿನಾ? ಎಸ್. ಬನಾನಾ. ಓ ಮೈ ಗಾಡ್, ನನ್ನನ್ನೇ ಸೋಲಿಸ್ಬಿಟ್ಟಿದ್ದೀರಾ ನೀವಿಬ್ಬರು ಸೇರಿಕೊಂಡು. ನಾನು ಇನ್ನೂ ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ, ನಮ್ಮ ವೀಕ್ಷಕರು ಕೂಡ ಇದನ್ನು ಐಡೆಂಟಿಫೈ ಮಾಡಿಲ್ಲ, ಅಷ್ಟು ಬೇಗ ಹೇಳ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಇಬ್ಬರು ಕೂಡ ತುಂಬ ಚೆನ್ನಾಗಿ ಈ ಗಾಂಧಾರಿ ವಿದ್ಯೆನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದೀರಾ. ಎಸ್, ಮುಂದಿನ ಗಾಂಧಾರಿ ವಿದ್ಯೆಗೆ ಹೋಗುವಂಥ ಸಮಯ.
ಇವಾಗ ಇಲ್ಲೊಂದು ಟ್ರಿಕ್ಕಿ ಆದಂಥ ಒಂದು ಕಾಂಪಿಟೇಷನ್ನ ಇಬ್ಬರ ಮಧ್ಯೆ ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಈಗ ಹಳೆ ಆಟದಲ್ಲೇ ಇವರು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿದ್ರು, ತೆಗ್ದಿಲ್ಲ, ಮತ್ತು ಅವ್ರಿಗೆ ಯಾವ ಆಟ ಅಥವಾ ಯಾವ ವಿದ್ಯೆಯನ್ನು ತೋರಿಸಿ ಅಂತ ನಾವು ಹೇಳ್ತಾ ಇಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಕಾಶ್ವಿ ಆ್ಯಂಡ್ ಓಜಸ್ವಿ ಇಬ್ಬರು ಕೂಡ ನಾನು ಒಂದು ಆ್ಯಕ್ಷನನ್ನು ಮಾಡಿ ತೋರಿಸ್ತೀನಿ. ಓಕೆ, ಅದನ್ನು ನೀವು ನಿಮ್ಮ ಗಾಂಧಾರಿ ವಿದ್ಯೆಯ ಮೂಲಕ ಸೆನ್ಸ್ ಮಾಡಿಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಕೂಡ ಮಾಡಿ ತೋರಿಸ್ಬೇಕು. ಹೌದಾ? ನಾನು ನಂಬರ್ಸ್ ತೋರಿಸ್ಬೋದು, ಅಥವಾ ಆ್ಯಕ್ಷನ್ ಮಾಡ್ಬೋದು, ಅಥವಾ ಸ್ಮೈಲ್ ಮಾಡ್ಬೋದು, ಈ ಥರದ್ದು ಏನೋ ಮಾಡ್ತೀನಿ. ಓಕೆ, ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಆರ್ ಯು ರೆಡಿ? ಎಸ್. ಶುರು ಮಾಡೋಣ ಆಟನ. ಎಸ್, ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ನೀವು ತೋರಿಸ್ಬೋದು. ನಾನಿನ್ನೂ ಅವ್ರಿಗೆ ಹೇಳೇ ಇಲ್ಲ ನಾನು ಏನು ಮಾಡ್ತಿದ್ದೀನಿ, ನೀವು ಸೆನ್ಸ್ ಮಾಡ್ಬೋದು ಅಂತ ಹೇಳಿ. ಅಷ್ಟು ಬೇಗ ನಾನು ನಮಸ್ಕಾರ ಮಾಡಿದೆ, ಅವರು ಕೂಡ ಅಷ್ಟೇ ಫಾಸ್ಟಾಗಿ ನಮಸ್ಕಾರ ಮಾಡಿದ್ರು. ನಂಬೋದಕ್ಕೆ ಅಸಾಧ್ಯ, ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಎಸ್, ನೋಡೋಣ ನೆಕ್ಸ್ಟ್ ಏನು ಅಂತೇಳಿ. ಎಸ್, ಈಗ ನಾನು ಒಂದು ಪೋಸ್ಚರ್ ಮಾಡಿದ್ದೀನಿ, ಅದರಲ್ಲಿ ಒಂದಷ್ಟು ನಂಬರ್ಸ್ಗಳಿದೆ, ನೀವು ಸ್ಕ್ಯಾನ್ ಮಾಡಿ. ಓಜಸ್ವಿ ಸೇ 5 ಅಂತ ಹೇಳ್ತಿದ್ದಾರೆ ಓಜಸ್ವಿ. ಕಾಶ್ವಿ ಆಲ್ರೆಡಿ ತೋರಿಸ್ಬಿಟ್ಟು 5 ಅಂತ ಹೇಳಿದ್ದಾರೆ. ಓಕೆ, ಈಗ ಒಬ್ಬೊಬ್ಬರನ್ನ ಇಂಡಿವಿಜುವಲ್ ಆಗಿ ಟೆಸ್ಟ್ ಮಾಡೋಣ. ಓಕೆ, ಈ ಟೆಸ್ಟ್ ಕಾಶ್ವಿಗೆ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ನನಗೆ ಏನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ತೋರಿಸಿ. ಕಾಶ್ವಿ? ಎಸ್. ಓಜಸ್ವಿ? 2. ಓ ಮೈ ಗಾಡ್. ಎಸ್, ಈಗ ಮತ್ತಷ್ಟು ವಿಶೇಷತೆಗಳನ್ನು ನಾನು ತೋರಿಸ್ತೀನಿ. ಈಗ ನಾನು ಓಜಸ್ವಿಗೆ ಟೆಸ್ಟ್ ಮಾಡ್ತೀನಿ. ಓಕೆ, ಓಜಸ್ವಿ ಆರ್ ಯು ರೆಡಿ? ನಾನು ಏನು ಮಾಡ್ತಿದ್ದೀನಿ ಮಾಡಿ. ಸ್ಕ್ಯಾನ್ ಮಾಡಿದ್ರಾ? ಓಕೆ, ಇನ್ನೊಂದ್ಸಲ ಚೆಕ್ ಮಾಡಿ. ವೆರಿ ನೈಸ್. ಈಗ ಕಾಶ್ವಿಗೆ ಟಾಸ್ಕನ್ನು ಕೊಡುವಂಥ ಸಮಯ. ಓಕೆ, ಆರ್ ಯು ರೆಡಿ ಕಾಶ್ವಿ? ಎಸ್. ನನಗೇನು ಮಾತೇ ಬರ್ತಾ ಇಲ್ಲ ಬಿಡಿ. ನಾನು ಇನ್ನೂ ಮಾಡಿ ನಾನೇ ಪರ್ಫೆಕ್ಟಾಗಿ ನಿಂತಿರಲ್ಲ ಅಥವಾ ಕೂತಿರೋದಿಲ್ಲ, ನನ್ನ ಪೊಸಿಷನ್ನೇ ಕ್ಲಿಯರ್ ಆಗಿರೋದಿಲ್ಲ, ಅಷ್ಟು ಬೇಗ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ವೆಲ್ ಪ್ಲೇ. ಇಬ್ಬರು ಕೂಡ ನೀವು ಕಣ್ಣಿಗೆ ಕಟ್ಟಿರುವ ಪಟ್ಟಿಯನ್ನು ತೆಗಿಬಹುದು. ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್ ಓಜಸ್ವಿ ಆ್ಯಂಡ್ ಕಾಶ್ವಿ ಇಬ್ಬರಿಗೂ ಕೂಡ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ, ಎಸ್ಪೆಷಲಿ ಚಿಣ್ಣರ ಲೋಕ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ವಿದ್ಯೆಗಳನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಾ, ಅದು ಈ ವಯಸ್ಸಿಗೆ. ನಿಜವಾಗ್ಲೂ ವೆಲ್ ಪ್ಲೇಡ್. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ನಮ್ಮ ಗಾಂಧಾರಿ ವಿದ್ಯೆಯ ಹಂತ ಮುಂದುವರಿತಾ ಇದೆ. ಸೊ ಈಗ ಕಣ್ಣಿಗೆ ಮತ್ತೆ ಪಟ್ಟಿಯನ್ನು ಕಟ್ಕೊಳ್ತಾರೆ ಇಬ್ಬರು. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ಪಿರಮಿಡನ್ನು ಮಾಡ್ತಾರೆ. ಗ್ಲಾಸ್, ಒಂದು ಪ್ಲಾಸ್ಟಿಕ್ ಪೇಪರ್ ಗ್ಲಾಸಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಎಸ್, ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಫಾಸ್ಟಾಗಿದ್ದಾರೆ. ಸೊ ಜಸ್ಟ್ ನಾನು ಕೌಂಟ್ ಡೌನ್ ಕೊಡೋದನ್ನ ಅಷ್ಟೇ ವೆಯ್ಟ್ ಮಾಡ್ತಿರ್ತಾರೆ ಅವರು. ಅಷ್ಟು ಬೇಗ ಶುರು ಮಾಡಿಬಿಟ್ಟು ನೆಕ್ಸ್ಟ್ ನಾನೇನಾದರೂ ಇವ್ರ ಜೊತೆ ಕಾಂಪಿಟೇಷನಿಗೆ ನಿಂತರೆ ಡೆಫಿನೆಟ್ಲಿ ನಾನಂತೂ ಇವ್ರ ಕಾಂಪಿಟೇಷನಲ್ಲಿ ಗೆಲ್ಲೋದಕ್ಕೆ ಅಸಾಧ್ಯ. ಬಿಕಾಸ್ ಅಷ್ಟು ಹೈಪರ್ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು, ಅಷ್ಟು ಕಾನ್ಸಂಟ್ರೇಷನ್ ಲೆವೆಲು, ಅಷ್ಟು ಗ್ರಹಣ ಶಕ್ತಿ, ಸೊ ಅಷ್ಟು ಸೆನ್ಸಿಟಿವ್ ಆಗಿ ಎಲ್ಲನೂ ಮಾಡ್ತಾರೆ. ಸೊ ನಾನು ಇವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಸಾಕಷ್ಟು ಸಲ ಮಾತಾಡ್ತಾನೆ ಇರ್ತೀನಿ, ಬಟ್ ಅವ್ರು ಅದನ್ನೇನು ಕೇಳಿಸ್ಕೊಳ್ಳಲ್ಲ. ಬಿಕಾಸ್ ಅದೇ ಪವರ್ ಆಫ್ ಗಾಂಧಾರಿ ವಿದ್ಯೆ ಅಂತ ಹೇಳಿದ್ರೆ ಅದೇ. ನೀವು ಸುತ್ತಮುತ್ತ ಎಷ್ಟೇ ಡಿಸ್ಟರ್ಬೆನ್ಸ್ ಇರಲಿ, ಏನೇ ಆಗಿರಲಿ, ಅದು ಓದೋದಿರಲಿ, ಬರೆಯೋದಿರಲಿ, ಅಥವಾ ಒಂದು ಪರ್ಟಿಕ್ಯುಲರ್ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ಅಷ್ಟು ನೀಟಾಗಿ ಮಾಡ್ತಾರೆ. ಎಸ್, ನಾ ಹೇಳಲಿಲ್ವಾ, ನನ್ನ ಮಾತು ಮುಗಿಸೋದಕ್ಕಿಂತ ಮುಂಚೆನೇ ಅವರು ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ ಟಾಸ್ಕ್ನ ಅಂತ ಹೇಳಿ. ಎಷ್ಟು ಗಾಬರಿ ಆಗುತ್ತೆ. ನಾವು ಲೈವಲ್ಲಿ ಈ ಥರದ್ದೊಂದು ಕಾರ್ಯಕ್ರಮಗಳನ್ನು ಸಾಕಷ್ಟು ನೋಡಿದ್ದೀವಿ. ಸೊ ಇದನ್ನೊಂದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಓಜಸ್ವಿ ಆಲ್ರೆಡಿ ಕಂಪ್ಲೀಟ್ ಮಾಡಿ ಅದನ್ನು ಮತ್ತೆ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಅವ್ರದ್ದೇ ಆದಂಥದ್ದು ಒಂದು ಟೆಕ್ನಿಕ್ ಇರುತ್ತೆ, ಅದರಲ್ಲೇ ಅದನ್ನು ತೆಗಿತಾ ಇದ್ದಾರೆ ನೋಡಿ. ವೆರಿ ನೈಸ್. ಮಕ್ಕಳಿಗೆ ಆಟದಲ್ಲೂ ಕೂಡ ನಾವು ಶಿಸ್ತನ್ನು ಯಾವ ಥರ ಕಲಿಸ್ಬೋದು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ವೆರಿ ನೈಸ್ ಕಾಶ್ವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. 5 ಕಪ್ಸನ್ನು ಯೂಸ್ ಮಾಡಿಕೊಂಡು ಓಜಸ್ವಿ ಅವರು ಮಾಡಿದ್ರು. ಇವರು ಆಲ್ಮೋಸ್ಟ್ 7 ಕಪ್ಸ್ನ ಯೂಸ್ ಮಾಡಿದ್ದಾರೆ ಕಾಶ್ವಿ ಅವರು. ಸೊ ಈಗ ಜಸ್ಟ್ ಅದನ್ನು ರಿಮೂವ್ ಮಾಡೋ ವಿಧಾನ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಸೊ ನಾವು ಕಣ್ಣು ಬಿಟ್ಕೊಂಡು ಮಾಡ್ತಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ಲು ಟೆನ್ಷನ್ ಆಗಿ, ಭಯ ಆಗಿ ತುಂಬ ಪೇಪರ್ಸ್ ಕಪ್ಸ್ ಬಿದ್ದೋಗುತ್ತೆ. ಸೊ ಅಥವಾ ಜೋಡಿಸ್ಬೇಕಾದ್ರೇ ನಮಗೆ ಮೇಂಟೆನೆನ್ಸ್ ಅನ್ನುವಂಥದ್ದು ಸರಿಯಾಗಿ ಬರೋದಿಲ್ಲ. ಬಟ್ ಅವ್ರು ಎಷ್ಟು ನೀಟ್ ಆ್ಯಂಡ್ ಫೈನಾಗಿ ರಿಮೂವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ
ಅಂದರೆ ಫಾಸ್ಟಾಗಿ ಕೂಡ ಮಾಡ್ತಿದ್ದಾರೆ. ದಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಅಲ್ಲ? ಯಾ ವೆರಿ ನೈಸ್, ವೆರಿ ನೈಸ್. ಓಕೆ, ಈಗ ನೀವು ಪಟ್ಟಿನ ತೆಗಿಬಹುದು. ಸ್ಕೂಲಲ್ಲಿ ಕಾಂಪಿಟೇಷನ್ ಕೊಟ್ಟಾಗ ಕಾಶ್ವಿ ನೀವೇ ಫಸ್ಟ್ ಬರೋದಾ? ಎಲ್ಲದರಲ್ಲೂ? ಎಸ್. ಓಜಸ್ವಿ, ನಿಮ್ಗೆ ಯಾವ ಆಟ ಇಷ್ಟ? ರನ್ನಿಂಗ್ ರೇಸ್. ರನ್ನಿಂಗ್ ರೇಸ್ ಇಷ್ಟ ಅಂತೆ. ಓ ಮೈ ಗಾಡ್. ಎಸ್, ಕಾಶ್ವಿ ಹಾಗೂ ಓಜಸ್ವಿ, ನಿಮಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವೆಲ್ ಪ್ಲೇಡ್, ನೀವು ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಓಜಸ್ವಿ, ನೀವು ಕೂಡ ಅಷ್ಟೇ. ನೀವು ನೋಡೋದಕ್ಕೆ ಚಿಕ್ಕವ್ರು ಇರ್ಬೋದು ಅಷ್ಟೇ, ನಿಮ್ಮಲ್ಲಿರೋ ಟ್ಯಾಲೆಂಟು ದೊಡ್ಡವ್ರಿಗೂ ಕೂಡ ಇಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ನೀವು ಆಟ ಆಡಿದ್ರಿ. ಖುಷಿ ಆಯಿತಾ ನಿಮಗೆ? ಆರ್ ಯು ಹ್ಯಾಪಿ? ಎಸ್. ಕಾಶ್ವಿ, ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತಾ? ಎಂಜಾಯ್ ಮಾಡಿದ್ರಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಒನ್ಸ್ ಅಗೇನ್. ಎಸ್ ವೀಕ್ಷಕರೇ, ಇವತ್ತಿನ ಚಿಣ್ಣರ ಲೋಕ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಗಾಂಧಾರಿ ವಿದ್ಯೆ ಎನ್ನುವಂಥ ವಿಶೇಷವಾದಂಥ ವಿದ್ಯೆಯನ್ನು ಪ್ರಸ್ತುತಪಡಿಸಿದ್ರು ಮಕ್ಕಳು. ಸೊ ಜಸ್ಟು ಸಮಯಾವಕಾಶದ ಅಭಾವ ಇರೋದ್ರಿಂದ ಕೆಲವು ವಿದ್ಯೆಗಳನ್ನು ಮಾತ್ರ ನಾವಿಲ್ಲಿ ನಿಮಗೆ ಪ್ರದರ್ಶನವಾಗಿ ತೋರಿಸೋದಕ್ಕೆ ಸಾಧ್ಯ ಆಯಿತು. ಗಾಂಧಾರಿ ವಿದ್ಯೆಯಲ್ಲಿ ಇನ್ನೂ ಅನೇಕ ರೀತಿಯಾದಂಥ ವಿದ್ಯೆಗಳಿದೆ. ಅದು ಮಕ್ಕಳ ಏಕಾಗ್ರತೆಯನ್ನು, ಜ್ಞಾಪಕ ಶಕ್ತಿಯನ್ನು, ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಸೋದಕ್ಕೆ ಸಹಾಯಕಾರಿಯಾಗುತ್ತೆ. ಖಂಡಿತ ಗಾಂಧಾರಿ ವಿದ್ಯೆ ಪ್ರತಿಯೊಂದು ಮನೆಯಲ್ಲೂ ಇರುವಂಥ ಮಕ್ಕಳಿಗೆ ತುಂಬ ದೊಡ್ಡ ಮಟ್ಟದ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದಂಥ ಮಕ್ಕಳ ಜೊತೆಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ತೆ.